ನ್ಯಾಯಾಂಗ ವಿರೋಧಿ ನಿರೂಪಣೆಗಳನ್ನ ರೂಪಿಸಿ ಜನರ ಪ್ರತಿಕ್ರಿಯೆ ತಿಳಿಯೋಕೆ ನಿಶಿಕಾಂತ್ ದುಬೆಯಂತವರನ್ನ ಬಿಜೆಪಿ ಬಳಸ್ತಾ ಇದೆಯಾ? ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನ್ಯಾಯಾಂಗದ ಬಗ್ಗೆ ಪದೇ ಪದೇ ಟೀಕೆ ಮಾಡೋದು ಅವರ ಹುದ್ದೆಯ ಸಾಂವಿಧಾನಿಕ ನಿಲುವಿನ ಉಲ್ಲಂಘನೆ ಅಲ್ವಾ? ಸಂವಿಧಾನದ 142ನೇ ವಿಧಿ ಇದ್ದಕ್ಕಿದ್ದಂತೆ ಯಾಕೆ ದಾಳಿಗೆ ಒಳಗಾಗ್ತಿದೆ ಮತ್ತು ನ್ಯಾಯಾಂಗದ ಬಗೆಗಿನ ಆಡಳಿತಾರೂಢರ ಅಸಹನೆ ಬಗ್ಗೆ ಇದು ಹೇಳೋದೇನು? ಸುಪ್ರೀಂ ಕೋರ್ಟ್ ವಿರುದ್ಧದ ಟೀಕೆಗಳು ಪ್ರಮುಖ ತೀರ್ಪುಗಳ ಹಿನ್ನೆಲೆಯಲ್ಲಿ ನ್ಯಾಯಾಂಗವನ್ನ ಕಡೆಗಣಿಸುವ ಸಂಘಟಿತ ಯತ್ನದ ಭಾಗವಾಗಿದೆಯಾ? ಕಾರ್ಯಾಂಗದ ಅತೀವ ಪ್ರಭಾವ ಮತ್ತು ಸಂಸತ್ತಿನ ಸರ್ವಾಧಿಕಾರಿ ಧೋರಣೆ ಹೊತ್ತಿನಲ್ಲಿ ನ್ಯಾಯಾಂಗ ಭಾರತೀಯ ಪ್ರಜಾಪ್ರಭುತ್ವದ ಕೊನೆ ಆಸರೆನಾ? ಬಿಜೆಪಿಗೆ 2024ರ ಲೋಕಸಭೆ ಚುನಾವಣೆ ಹಿನ್ನಡೆ ಸಾಂವಿಧಾನಿಕ ಮೌಲ್ಯಗಳು ಮತ್ತು ನ್ಯಾಯಾಂಗ ಸ್ವಾತಂತ್ರ್ಯದ ಬಗೆಗಿನ ಮತದಾರರ ನಿಲುವಿನ ಬಗ್ಗೆ ಏನನ್ನ ಹೇಳುತ್ತೆ? ನ್ಯಾಯಾಂಗದ ಮೇಲೆ ಮೋದಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಾಡಿರುವ ಇತ್ತೀಚಿನ ದೊಡ್ಡ ದಾಳಿ ಏನನ್ನ ಸೂಚಿಸುತ್ತೆ ಮತ್ತು ಇದರಿಂದ ನ್ಯಾಯಾಂಗದ ಮೇಲಾಗುವ ಪರಿಣಾಮ ಏನು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ, ಹಾಗೇನೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಚಾರಕ್ಕೆ ಬರೋಣ. ದೇಶದಲ್ಲಿ ನ್ಯಾಯಾಂಗ ಮತ್ತು ಆಡಳಿತ ಪಕ್ಷದ ನಡುವೆ ನಡೀತಿರುವಂತಹ ಸಂಘರ್ಷ ಅಪಾಯಕಾರಿ ತಿರುವನ್ನ ಪಡೆದುಕೊಂಡಂತೆ ಕಾಣಿಸುತ್ತೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅನ್ನ ದೂಷಿಸ್ತಾ ನೀಡಿರುವ ಹೇಳಿಕೆಗಳು ಬರೀ ವೈಯಕ್ತಿಕ ಅಂತ ಅನ್ಸೋದಿಲ್ಲ. ಬದಲಾಗಿ ನ್ಯಾಯಾಂಗ ಅಧಿಕಾರವನ್ನ ಧಿಕ್ಕರಿಸುವ ಮತ್ತು ಪರಿಸ್ಥಿತಿಯನ್ನ ಅಲ್ಲೋಲ ಕಲ್ಲೋಲಗೊಳಿಸುವ ಉದ್ದೇಶಪೂರ್ವಕ ಪ್ರಯತ್ನ ಅದಾಗಿದೆ. ಇಲ್ಲಿ ಬಿಜೆಪಿ ದುಬೆ ಹೇಳಿಕೆಗಳಿಂದ ದೂರವಿದ್ದಂತೆ ಕಾಣಿಸಿಕೊಳ್ತಿದೆ. ಆದರೆ ಅದೇ ವೇಳೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇದೇ ರೀತಿಯ ಮಾತುಗಳನ್ನಾಡಿರೋದು ನ್ಯಾಯಾಂಗವನ್ನ ಮೂಲೆಗುಂಪು ಮಾಡುವ ಸಂಘಟಿತ ಉದ್ದೇಶವೊಂದು ಸಕ್ರಿಯವಾಗಿರೋದನ್ನೇ ಸೂಚಿಸುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿದೆ ಅಂತ ದುಬೆ ಆರೋಪಿಸಿದ್ರು. ದೇಶದಲ್ಲಿನ ಎಲ್ಲ ಸಂಘರ್ಷಗಳಿಗೆ ಸುಪ್ರೀಂ ಕೋರ್ಟ್ ಕಾರಣವಾಗಿದೆ ಅಂತ ಹೇಳಿದ್ರು. ಇದು ಅಸಂಬದ್ಧ ಮಾತ್ರವಲ್ಲ, ರಾಜಕೀಯವಾಗಿ ಆಕ್ರಮಣಕಾರಿ ಹೇಳಿಕೆ. ನ್ಯಾಯಾಂಗದ ಕೆಲಸ ಸಂವಿಧಾನವನ್ನ ವ್ಯಾಖ್ಯಾನಿಸೋದು ಮತ್ತು ಜಾರಿಗೊಳಿಸೋದೇ ಹೊರತು ಬಹುಸಂಖ್ಯಾತ ರಾಜಕೀಯದ ಓಲೈಕೆ ಅಲ್ಲ. ಶಾಸಕಾಂಗದ ಅತಿಕ್ರಮಿಸುವಿಕೆ ಅಥವಾ ವಫ್ ಬೈ ಯೂಸರ್ ನಿಬಂಧನೆಯಂತವುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಪೀಠ ಪ್ರಶ್ನೆಗಳನ್ನ ಎತ್ತಿದ್ರೆ ಅದು ತನ್ನ ಕರ್ತವ್ಯ ಮಾಡ್ತಿದೆಯೇ ಹೊರತು ಪ್ರಜಾಪ್ರಭುತ್ವಕ್ಕೆ ಸವಾಲ್ ಹಾಕ್ತಾ ಇಲ್ಲ. ಬದಲಾಗಿ ಅದು ಪ್ರಜಾಪ್ರಭುತ್ವವನ್ನ ರಕ್ಷಿಸ್ತಾ ಇದೆ. ಒಂದ್ ಕಾಲದಲ್ಲಿ ಸಂವಿಧಾನವನ್ನ ಪವಿತ್ರ ಗ್ರಂಥ ಅಂತ ಹೇಳಿದ್ದು ಇದೇ ಬಿಜೆಪಿ. ಈಗ ಅದೇ ಪಕ್ಷನೇ ತನ್ನ ಅಧಿಕಾರ ಚಲಾಯಿಸೋಕೆ ತಡೆಯಾಗ್ತಿರುವ ಸಂವಿಧಾನದ ಬಗ್ಗೆ ಅಸಹನೆ ತೋರ್ತಿರೋದು ವಿಪರ್ಯಾಸ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರ ಪರಂಪರೆಗೆ ತಾನು ಬದ್ಧವಾಗಿರುವ ಹಾಗೇನೆ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಘೋಷಣೆಗಳ ಮೂಲಕನೂ ಅದು ತಾನು ಸಂವಿಧಾನಕ್ಕೆ ನಿಷ್ಠವಾಗಿರುವ ಹಾಗೇನೆ ಬಿಂಬಿಸ್ಕೊಂಡಿದೆ. ಆದ್ರೆ ಅಸ್ಲಿ ಮುಖ ಬೇರೆನೇ ಇದೆ. ತನ್ನ ಮೂಗಿನ ನೇರಕ್ಕೆ ಸುಪ್ರೀಂ ಕೋರ್ಟ್ ನಡೀತಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅದರ ಅಸಹನೆಯೂ ಬಹಿರಂಗ ಆಗ್ತಾ ಇದೆ. ಅನಂತಕುಮಾರ್ ಹೆಗಡೆ ತರದವರು ಅಥವಾ ರಾಜ್ಯ ಮಟ್ಟದ ಇತರ ಮುಖಂಡರು ಸಂವಿಧಾನ ಬದಲಿಸುವ ಮಾತಾಡಿದ್ರು. ಮೀಸಲಾತಿಯನ್ನು ರದ್ದುಗೊಳಿಸುವ ಬಗ್ಗೆ ಹೇಳಿದ್ರು. ಬಿಜೆಪಿ ನಾಯಕತ್ವ ಅದನ್ನೆಲ್ಲ ಸರಿಪಡಿಸುವಂತೆ ಅಥವಾ ಅಂತರ ಕಾಯ್ದುಕೊಳ್ಳುವಂತೆ ತೋರಿಸಿಕೊಂಡ್ರೂ ಕೂಡ ಅಷ್ಟೊತ್ತಿಗೆ ಅದರ ಪರಿಣಾಮಗಳನ್ನ ಅದು ಎದುರಿಸುವ ಹಾಗಾಗಿತ್ತು. ಆಗಲೇ ಧಕ್ಕೆ ಆಗಿ ಹೋಗಿತ್ತು. ಸಂವಿಧಾನಕ್ಕೆ ಬೆದರಿಕೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಮುಖ ಚುನಾವಣಾ ವಿಷಯವಾದಾಗ ಮತದಾರರು ಸರಿಯಾದ ತೀರ್ಮಾನವನ್ನೇ ತೆಗೆದುಕೊಂಡಿದ್ರು. ಬಿಜೆಪಿ ತಾನು ಹೊಂದಿದ್ದ ಸಂಪೂರ್ಣ ಬಹುಮತವನ್ನ ಕಳ್ಕೊಂಡು 240 ಸೀಟುಗಳಿಗೆ ಬಂದು ನಿಲ್ಲುವಂತಾಯ್ತು. ಆ ಚುನಾವಣಾ ಫಲಿತಾಂಶ ಕೇವಲ ಸಂಖ್ಯೆಯ ಲೆಕ್ಕಾಚಾರದ ಹಿನ್ನಡೆಗಿಂತ ಹೆಚ್ಚಾಗಿ ನೈತಿಕ ಹೊಡೆತ ಆಗಿತ್ತು. ನಾವು ಸಂವಿಧಾನದ ಪರ ಅಂತ ಬಿಜೆಪಿ ಹೈಕಮಾಂಡ್ ಮುಂದೆ ಬಂದು ಹೇಳ್ದೇ ಇದ್ದಿದ್ರೆ ಫಲಿತಾಂಶ ಇನ್ನೂ ಕೆಟ್ಟದಾಗಿರ್ತಿತ್ತೋ ಏನೋ. ಮತದಾರರು, ಅದರಲ್ಲೂ ಅಂಚಿನಲ್ಲಿರುವ ಸಮುದಾಯದವರು ತನ್ನ ನಾಯಕರ ಪ್ರಚೋದನಕಾರಿ ಹೇಳಿಕೆಗಳ ಬಗ್ಗೆ ಬಿಜೆಪಿ ಮೌನವಾಗಿರೋದನ್ನ ಅರ್ಥ ಮಾಡ್ಕೊಂಡಿತ್ತು. ಸಂವಿಧಾನಕ್ಕೆ ಬೆದರಿಕೆಯೊಡ್ಡುವಂತೆ ಮಾತನಾಡಿದವರನ್ನೇ ಬಿಜೆಪಿ ಕಣಕ್ಕಿಳಿಸಿದಾಗ ಅದರ ಬಣ್ಣ ಏನು ಅನ್ನೋದು ಸ್ಪಷ್ಟವಾಗಿತ್ತು. ಭರ್ಜರಿ ಬಹುಮತದ ಬುಲ್ಡೋಜರ್ ನೇರವಾಗಿ ಸಂವಿಧಾನದ ಕಡೆಗೆ ಸಾಕ್ತಿರೋದ್ರ ಬಗ್ಗೆ ಭಯಗೊಂಡ ಮತದಾರರು ಹಾಗಾಗದಂತೆ ತಡೆಯೋಕೆ ತಮ್ಮ ಮತಗಳ ಮೂಲಕ ತೀರ್ಮಾನ ಕೊಟ್ಟಿದ್ರು. ಜನ ಹೀಗೆ ತಮ್ಮನ್ನ 240ಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಆದಾಗ್ಲಾದ್ರೂ ಬಿಜೆಪಿಗೆ ಪಾಠ ಕಲಿಯೋಕೆ, ತಪ್ಪನ್ನ ತಿದ್ಕೊಳ್ಳೋಕೆ ಅವಕಾಶ ಇತ್ತು. ಆದ್ರೆ ಹಾಗಾಗ್ಲಿಲ್ಲ. ಬದಲಾಗಿ ನ್ಯಾಯಾಂಗವನ್ನ ಬಲಿಪಶುವನ್ನಾಗಿ ಮಾಡಲಾಗ್ತಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕತೆಯ ಬಗ್ಗೆ ಮತ್ತು ರಾಷ್ಟ್ರಪತಿಗಳ ಮುಂದೆ ಬಾಕಿ ಇರುವ ಮಸೂದೆಗಳ ಬಗ್ಗೆ ಮತ್ತು 142ನೇ ವಿಧಿ ಅಡಿಯಲ್ಲಿನ ಅಧಿಕಾರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಿಲುವಿನ ಬಗ್ಗೆ ಬಿಜೆಪಿ ಕಡೆಯಿಂದ ತೀವ್ರ ಅಸಹನೆ ವ್ಯಕ್ತವಾಗ್ತಿದೆ. ನ್ಯಾಯಾಂಗ ಬರೀ ನೋಡ್ಕೊಂಡು ಕೂರ್ಬೇಕು ಅಂತ ಬಯಸಿದ್ದವರು ಸುಪ್ರೀಂ ಕೋರ್ಟ್ ತೀರ್ಪುಗಳ ಕಾರಣದಿಂದಾಗಿ ಈಗ ಕೆರಳಿ ಬಿಟ್ಟಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರುವುದೇನು ಅಂತಂದ್ರೆ 142ನೇ ವಿಧಿ ಸಂಪೂರ್ಣ ನ್ಯಾಯ ನೀಡೋಕೆ ಅಗತ್ಯವಾದ ಯಾವುದೇ ಆದೇಶ ಹೊರಡಿಸೋಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನ ನೀಡುತ್ತೆ. ಉದ್ಯೋಗ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ನಡೆಯುವಂತಹ ಲೈಂಗಿಕ ಕಿರುಕುಳದ ಕುರಿತು ಸುಪ್ರೀಂ ಕೋರ್ಟ್ 1997ರಲ್ಲಿ ಆದೇಶ ಹೊರಡಿಸಿತ್ತು ಮತ್ತು ಮಹಿಳೆಯರ ಸುರಕ್ಷತೆಗೆ ಬೇಕಾದ ಕೆಲವು ಮಾರ್ಗಸೂಚಿಗಳನ್ನ ನೀಡಿ ಈ ಕುರಿತು ಕಾಯ್ದೆ ತರುವಂತೆ ಸಂಸತ್ತಿಗೆ ಹೇಳಿತ್ತು.
ಆದರೆ ಈ ಕುರಿತು ಕಾನೂನು ಬಂದಿದ್ದು 2013ರಲ್ಲಿ. 1997ರಲ್ಲಿ ಸುಪ್ರೀಂ ಕೋರ್ಟ್ ಇದೇ 142ನೇ ವಿಧಿ ಬಳಸಿ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು. ಅದೇ ಆದೇಶದಿಂದಾಗಿ 16 ವರ್ಷ ಉದ್ಯೋಗ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ ಖಾತ್ರಿಯಾಗುವ ವಾತಾವರಣವಾದ್ರೂ ಸಾಕಷ್ಟು ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಚಿಂತಾಜನಕ ಸ್ಥಿತಿಯಲ್ಲಿರೋರಿಗೆ ಚಿಕಿತ್ಸೆ ಫಲಕಾರಿಯಾಗೋಕೆ ಸಾಧ್ಯವಿಲ್ಲದಂತಹ ಸಂದರ್ಭಗಳಲ್ಲಿ ಲೈಫ್ ಸಪೋರ್ಟ್ ಕೊನೆಗೊಳಿಸೋದರ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು 2018ರಲ್ಲಿ ನೀಡಿದೆ. ಈ ಕುರಿತು ಕಾಯ್ದೆ ತರುವಂತೆ ಸಂಸತ್ತಿಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಈವರೆಗೂ ಸರ್ಕಾರ ಕಾನೂನನ್ನ ತಂದಿಲ್ಲ. 142ನೇ ವಿಧಿ ಅಪರೂಪದ ಪ್ರಕರಣಗಳಲ್ಲಿ ಸೂಕ್ತ ನಿಲುವನ್ನು ತೆಗೆದುಕೊಳ್ಳುವ ಪ್ರಮುಖ ಸಾಧನ ಆಗಿದೆ. ಇದು ಶಾಸಕಾಂಗ ಅಧಿಕಾರದ ದುರುಪಯೋಗ ಅಲ್ಲ, ಸಂವಿಧಾನದಲ್ಲೇ ಇರುವ ನಿಬಂಧನೆ. ಆದರೂ ಸಂಸದ ದುಬೆ ಮತ್ತು ಉಪರಾಷ್ಟ್ರಪತಿ ಧನ್ಕರ್ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಈ 142ನೇ ವಿಧಿ ವಿರುದ್ಧವೇ ಯುದ್ಧ ಸಾರಿದ್ದಾರೆ. ಒಂದರ್ಥದಲ್ಲಿ ಸಂವಿಧಾನದ ವಿರುದ್ಧವೇ ಯುದ್ಧ ಸಾರಿದ್ದಾರೆ. ಈ ರೀತಿ ಸಂವಿಧಾನದ ವಿರುದ್ಧ ಯುದ್ಧ ಸಾರೋರಿಗೆ ಸುಪ್ರೀಂ ಕೋರ್ಟ್ ಖುದ್ದಾಗಿ ಸರಿಯಾದ ಪಾಠ ಕಲಿಸಬೇಕಿದೆ. ವಾಕ್ ಸ್ವಾತಂತ್ರ್ಯಕ್ಕೆ ಒಂದು ಮಿತಿ ಇದೆ ಅಂತ ಹೇಳಿ ಪತ್ರಕರ್ತರ ಮೇಲೆ, ಕಲಾವಿದರ ಮೇಲೆ ಹಲ್ಲೆ ನಡೆಸುವ ಪಕ್ಷದವರಿಗೆ ಹೌದು, ವಾಕ್ ಸ್ವಾತಂತ್ರ್ಯಕ್ಕೂ ಒಂದು ಮಿತಿ ಇದೆ ಅಂತ ಕೋರ್ಟ್ ನೆನಪು ಮಾಡಿಕೊಡ್ಬೇಕಾಗಿದೆ. ಧನ್ಕರ್ ಈ ಹಿಂದೆನೂ ನ್ಯಾಯಾಂಗದ ಹಸ್ತಕ್ಷೇಪಗಳ ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ದಾರೆ. ಅವನ್ನೆಲ್ಲ ಗಮನಿಸಿದ್ರೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಸಮಯ ಮಿತಿ ಹೇರಿ ನಿರ್ದೇಶನ ನೀಡುವಂತಿಲ್ಲ ಅನ್ನೋ ಅವರ ಈಗಿನ ಟೀಕೆ ಆಶ್ಚರ್ಯವೇನೂ ಅಲ್ಲ. ಲಿಖಿತ ಸಂವಿಧಾನದಡಿಯಲ್ಲಿನ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಪರಿಶೀಲನೆಗೆ ಹೊರತಾದುದಲ್ಲ. ರಾಷ್ಟ್ರಪತಿ, ಪ್ರಧಾನಿ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಸಾಂವಿಧಾನಿಕ ಚೌಕಟ್ಟಿನ ಒಳಗೆ ಕೆಲಸವನ್ನ ಮಾಡಬೇಕಿರುತ್ತೆ. ಆದರೆ ಸಂವಿಧಾನವನ್ನ ನಿಜವಾಗಿಯೂ ವ್ಯಾಖ್ಯಾನ ಮಾಡಬೇಕಾಗಿರೋದು ಅಂತಿಮವಾಗಿ ನ್ಯಾಯಾಂಗ ಮಾತ್ರ ಅನ್ನೋದು ಕೂಡ ಅಷ್ಟೇ ಸತ್ಯ. ಮತ್ತದು ನ್ಯಾಯಾಂಗದ ಅತಿಕ್ರಮಣವಲ್ಲ, ಅದು ನ್ಯಾಯಾಂಗದ ಸ್ವಾತಂತ್ರ್ಯ. ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಸಂವಿಧಾನವನ್ನ ಒಂದು ಬದ್ಧತೆಯಾಗಿ ತೆಗೆದುಕೊಳ್ಳೋದೇ ಇಲ್ಲ. ತೋರಿಕೆಯ ಗೌರವ, ಸಂವಿಧಾನ ದಿನದಂದು ಅದರ ಪೀಠಿಕೆಯ ಸಾಮೂಹಿಕ ವಾಚನ, ಇಂತಹ ಸಾಂಕೇತಿಕ ರೂಪದಲ್ಲಿ ಮಾತ್ರನೇ ಅದು ಸಂವಿಧಾನವನ್ನ ನೋಡುತ್ತೆ. ಇಷ್ಟು ಮಾಡಿಬಿಟ್ರೆ ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಅನುಸರಣೆ ಆಗ್ಬಿಡೋಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಅದು ನ್ಯಾಯಾಂಗದಿಂದ ಟೀಕೆ ಬರ್ತಾ ಇದ್ದಂತೆ ತನ್ನ ವಿರುದ್ಧದ ನಡೆ ಅಂತ ರಾಷ್ಟ್ರ ವಿರೋಧಿ ಅಂತ ಬ್ರಾಂಡ್ ಮಾಡೋಕ್ಕೂ ಕೂಡ ನೋಡುತ್ತೆ. ಯಾವುದೇ ಒಂದು ಪಕ್ಷ ಒಂದ್ ಕಡೆ ಅಂಬೇಡ್ಕರ್ ಅವರನ್ನ ತೋರಿಕೆಗೆ ಪೂಜಿಸ್ತಾನೆ, ಮತ್ತೊಂದು ಕಡೆ ಅವರ ತತ್ವಗಳನ್ನ ಕಡೆಗಣಿಸೋಕೆ ಸಾಧ್ಯ ಇಲ್ಲ. ಆದರೆ ಬಿಜೆಪಿ ಹಾಗೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ರೆ ಅದನ್ನ ಧಾರ್ಮಿಕ ಸಂಘರ್ಷಕ್ಕೆ ಪ್ರಚೋದನೆ ನೀಡ್ತಿದ್ದಾರೆ ಅಂತ ಆರೋಪ ಮಾಡೋರು ಸಂವಿಧಾನದ ರಕ್ಷಕರಂತೆ ಕಾಣಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟ್ ಕಾನೂನುಗಳನ್ನ ಮಾಡ್ತಿದ್ರೆ ಸಂಸತ್ತನ್ನ ಮುಚ್ಚಬೇಕೇ ಅನ್ನೋ ದುಬೆ ಹೇಳಿಕೆ ಅವರ ಅಜ್ಞಾನವನ್ನೇ ಬಯಲಿಗೆಳೆಯುತ್ತೆ, ಅಥವಾ ಅದು ದಾರಿ ತಪ್ಪಿಸುವ ಉದ್ದೇಶಪೂರ್ವಕ ಪ್ರಯತ್ನ ಅನ್ನೋದು ಬಹಿರಂಗ ಆಗುತ್ತೆ. ನ್ಯಾಯಾಂಗ ಕಾನೂನುಗಳನ್ನ ಮಾಡೋದಿಲ್ಲ, ಅದು ಅವುಗಳನ್ನ ಅರ್ಥೈಸುತ್ತೆ ಮತ್ತು ಅಸಂವಿಧಾನಿಕವಾಗಿದ್ರೆ ಅವುಗಳನ್ನ ರದ್ದುಗೊಳಿಸುತ್ತೆ. ಅನ್ಯಾಯ ತಡಿಬೇಕಾದಾಗ ಶಾಸಕಾಂಗದ ಕೊರತೆಯನ್ನ ತುಂಬುತ್ತೆ. ಪರಿಶೀಲಿಸೋದು ಮತ್ತು ಸಮತೋಲನ ತಪ್ಪದಂತೆ ಮಾಡೋದು ಭಾರತೀಯ ಪ್ರಜಾಪ್ರಭುತ್ವದ ಮೂಲಾಧಾರ. ಸಂಸತ್ತು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ಪ್ರತ್ಯೇಕ ದ್ವೀಪಗಳಾಗಿರದೆ ಪರಸ್ಪರ ಅವಲಂಬಿತ ಅಂಗಗಳಾಗಿವೆ. ಸಂಸತ್ತು ಎಡವಿದಾಗ ಅಥವಾ ಸರಿಯಾಗಿ ಪರಿಶೀಲಿಸದೆ ಕಾನೂನುಗಳನ್ನ ಪಾಸ್ ಮಾಡಿದಾಗ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಮೇಲೆ ತಪ್ಪನ್ನ ಹೊರಿಸೋಕೆ ನೋಡೋರು ಸಂಸತ್ತು ಅನೇಕ ಸಂದರ್ಭಗಳಲ್ಲಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸದೇ ಇರೋದನ್ನು ಕೂಡ ಮರೆಯೋಕಾಗೋದಿಲ್ಲ. ಚರ್ಚೆ ಇಲ್ಲದೆ ಮಸೂದೆಗಳನ್ನ ತರೋದು, ಸ್ಥಾಯಿ ಸಮಿತಿಯ ಶಿಫಾರಸುಗಳನ್ನ ಕಡೆಗಣಿಸೋದು ಮತ್ತು ಒಕ್ಕೂಟದ ಕಾಳಜಿಗಳನ್ನ ಬದಿಗೆ ಸರಿಸೋಕೆ ಬಹುಮತದ ಅಸ್ತ್ರ ಬಳಸೋದು ನಡೀತಾನೆ ಇದೆ. ಇಂತಹ ವಾತಾವರಣದಲ್ಲಂತೂ ನ್ಯಾಯಾಂಗ ಮತ್ತಷ್ಟು ಎಚ್ಚರಿಕೆಯಿಂದ ಎಲ್ಲವನ್ನ ನೋಡೋದು ಅನಿವಾರ್ಯ ಆಗತ್ತೆ. ಈ ದೇಶದಲ್ಲಿ ಇನ್ನೂ ಜನರ ವಿಶ್ವಾಸವನ್ನ ಉಳಿಸಿಕೊಂಡಿರುವ ಏಕೈಕ ಸಂಸ್ಥೆ ಅಂದ್ರೆ ಅದು ನ್ಯಾಯಾಂಗ. ಅಲ್ಲಿಯೂ ವಿಳಂಬ ಮತ್ತಿತರ ಕೆಲವು ತೊಡಕುಗಳಿದ್ರೂ ಕೂಡ ಈಗಲೂ ಲಕ್ಷಾಂತರ ಜನ ನ್ಯಾಯಕ್ಕಾಗಿ ಕೊನೆಯದಾಗಿ ಭರವಸೆ ಇಡೋದು ನ್ಯಾಯಾಲಯದ ಮೇಲೇನೆ ಆಗಿದೆ. ಅಂಚಿನಲ್ಲಿರುವ ಸಮುದಾಯಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ರಾಜಕೀಯ ಭಿನ್ನಮತೀಯರ ವಿಷಯದಲ್ಲಿ ಇದು ಖಂಡಿತ ನಿಜ. ದುಬೆ ಮಾಡಿದಂತೆ ನ್ಯಾಯಾಂಗದ ಮೇಲೆ ಹಿಂಸೆಯ ಭಾಷೆಯಿಂದ ದಾಳಿ ಮಾಡೋದು ಹೊಣೆಗೇಡಿತನ ಮಾತ್ರವಲ್ಲ, ಅದು ಅಪಾಯಕಾರಿ ಕೂಡ ಹೌದು. ಇದು ಜನಪ್ರತಿನಿಧಿಗಳು ಮತ್ತು ನ್ಯಾಯಾಧೀಶರ ನಡುವೆ ತಪ್ಪಾದ ವಿಭಜನೆಯನ್ನು ಸೃಷ್ಟಿ ಮಾಡುತ್ತೆ. ಇಬ್ಬರೂ ಒಂದೇ ಸಂವಿಧಾನದಡಿ ಮಾನ್ಯತೆ ಪಡೆದವರು ಅನ್ನೋದನ್ನ ಮರೆಮಾಚುತ್ತೆ. ಮಾತ್ರವಲ್ಲ, ನ್ಯಾಯಾಂಗದ ಸ್ವಾತಂತ್ರ್ಯವನ್ನೇ ಬಲಿಕೊಡುವ ವಾತಾವರಣಕ್ಕೂ ಎಡೆ ಮಾಡಿಕೊಡುತ್ತೆ. ಸುಪ್ರೀಂ ಕೋರ್ಟ್ ಅನ್ನ ಅಂತಹ ತಂತ್ರಗಳಿಂದ ಬೆದರಿಸೋಕೆ ಸಾಧ್ಯವಿಲ್ಲ. ಸಂವಿಧಾನವನ್ನ ದುರ್ಬಲಗೊಳಿಸೋಕೆ ಪ್ರಯತ್ನಿಸುವ ಯಾವುದೇ ರಾಜಕೀಯ ಶಕ್ತಿಯನ್ನ ತಾವು ಶಿಕ್ಷಿಸಬಲ್ಲೆವು ಅನ್ನೋದನ್ನ ಮತದಾರರು ಈಗಾಗಲೇ ತೋರಿಸಿದ್ದಾರೆ. 2024ರ ಲೋಕಸಭೆ ಚುನಾವಣೆಯ ಫಲಿತಾಂಶವೇ ಅದಕ್ಕೆ ಸಾಕ್ಷಿ. ನ್ಯಾಯಾಂಗ ಈ ಸಾರ್ವಜನಿಕ ಬೆಂಬಲದಿಂದ ಶಕ್ತಿಯನ್ನ ಸೆಳಿಬೇಕು ಮತ್ತು ಸಾಂವಿಧಾನಿಕ ನೈತಿಕತೆಯ ರಕ್ಷಕರಾಗಿ ಕಾರ್ಯನಿರ್ವಹಿಸುವುದನ್ನ ಮುಂದುವರಿಸಬೇಕು. ಸಾರ್ವಜನಿಕ ಬೆಂಬಲ ಇದ್ದೇ ಇರುವ ನ್ಯಾಯಾಲಯ ಸಂವಿಧಾನ ರಕ್ಷಣೆಯ ತನ್ನ ಕೆಲಸವನ್ನ ಮುಂದುವರಿಸುತ್ತೆ.
ಬಿಜೆಪಿ ನಾಯಕರು ಹೀಗೆ ಮಾತನಾಡುವಾಗ ನಡ್ಡಾ ಥರದವರು ಆ ಹೇಳಿಕೆಗಳನ್ನ ಪಕ್ಷ ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ ಅಂತ ಅಂದ್ಬಿಟ್ರೆ ಸಾಕಾಗೋದಿಲ್ಲ. ಅಂಥವರ ಮೇಲೆ ಶಿಸ್ತು ಕ್ರಮವನ್ನೇ ತೆಗೆದುಕೊಳ್ಳದೆ ಬರೀ ಹೇಳಿಕೆಯನ್ನ ತಿರಸ್ಕರಿಸುವ ಮಾತನಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗೆ ಮಾಡದೇ ಇದ್ರೆ ಅವರ ಹೇಳಿಕೆಗೆ ಪಕ್ಷದ ಪರೋಕ್ಷ ಸಮ್ಮತಿಯೂ ಇದೆ ಅಂತಾನೆ ಅರ್ಥೈಸಬೇಕಾಗತ್ತೆ. ಮತ್ತೊಂದ್ ಕಡೆ ಧನ್ಕರ್ ತರದವರು ತಮ್ಮ ಸಾಂವಿಧಾನಿಕ ಸ್ಥಾನದ ಬಗ್ಗೆ ಯೋಚನೆ ಮಾಡಬೇಕು. ಅವರ ಹೇಳಿಕೆಗಳನ್ನ ಅವರ ಹುದ್ದೆಯ ಹಿನ್ನೆಲೆಯಲ್ಲಿನೇ ನೋಡ್ಬೇಕಾಗತ್ತೆ. ನ್ಯಾಯಾಂಗವನ್ನ ಪದೇ ಪದೇ ಪ್ರಶ್ನಿಸಿದಾಗ ಅದು ನ್ಯಾಯಾಂಗ ವಿರೋಧಿ ಅಂತ ಅನ್ಸೋಕೆ ಕಾರಣ ಆಗತ್ತೆ. ಉಪರಾಷ್ಟ್ರಪತಿ ಆದವರು ಪಕ್ಷಪಾತದ ರಾಜಕೀಯವನ್ನ ಮೀರಿದವರಾಗಿರ್ಬೇಕೇ ಹೊರತು ಪಕ್ಕಾ ಪಕ್ಷದ ವಕ್ತಾರನಂತೆ ಮಾತನಾಡ್ತಿರಬಾರ್ದು. ಭಾರತೀಯ ಪ್ರಜಾಪ್ರಭುತ್ವದ ಬಲ ಇರೋದೇ ಅದರ ಸಂವಿಧಾನದಲ್ಲಿ, ಆ ಸಂವಿಧಾನದ ಬಲ ಇರೋದು ಅದರ ಸಂಸ್ಥೆಗಳಲ್ಲಿ. ಸುಪ್ರೀಂ ಕೋರ್ಟ್ ದೋಷಾತೀತವಲ್ಲ, ಆದರೆ ಅದು ಈ ದೇಶಕ್ಕೆ ಅನಿವಾರ್ಯ. ಸಂಸತ್ತಿನಲ್ಲಿ ಚರ್ಚೆಗಳೇ ಇಲ್ಲದಂತಾಗಿರುವಾಗ, ಕಾರ್ಯಾಂಗಕ್ಕೆ ಅತಿಕ್ರಮಿಸೋದೇ ಅಭ್ಯಾಸವಾಗಿ ಹೋಗಿರುವಾಗ ಮತ್ತು ಒಕ್ಕೂಟ ವ್ಯವಸ್ಥೆ ಅಪಾಯದಲ್ಲಿರುವಾಗ ನ್ಯಾಯಾಂಗ ಒಂದೇ ಪ್ರಜಾಪ್ರಭುತ್ವವನ್ನ ಕಾಯಲಿಕ್ಕಿರುವ ಕೊನೆಯ ಆಸರೆ. ಆಡಳಿತಾರೂಢರ ಇಂತಹ ಪೊಳ್ಳು ಬೆದರಿಕೆಗಳು ಮತ್ತು ವಾಗ್ದಾಳಿಗಳು ನ್ಯಾಯಾಲಯಗಳ ಮೇಲಿನ ಜನರ ನಂಬಿಕೆಯನ್ನ ಏನೂ ಮಾಡಲಾರವು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ, ಅದೆಷ್ಟೋ ಗಲಭೆಗಳು, ಹತ್ಯೆಗಳು ಮತ್ತು ರಾಜಕೀಯ ಕ್ರಾಂತಿಗಳ ನಂತರವೂ ಸಂವಿಧಾನ ಹಾಗೇ ಉಳಿದಿದೆ. ಅದಕ್ಕೆ ನ್ಯಾಯಾಂಗವನ್ನ ಕಾಪಾಡಿಕೊಳ್ಳೋದು ಕಷ್ಟವೇನಲ್ಲ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.